ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಾತ್ವಿಕ್. ನಿಮ್ಮೆಲ್ಲರಿಗೂ ಕದಂಬ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ನಮ್ಮ ಕಿಚನ್ ಕೋರ್ಟ್ನಲ್ಲಿ ನಿಮಗೊಂದು ಸೂಪರ್ ಆಗಿರೋ ರೆಸಿಪಿನ ತೋರಿಸ್ತಾ ಇದ್ದೀವಿ. ಅದಕ್ಕೂ ಮುಂಚೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಬ್ಸ್ಕ್ರೈಬ್ ಆಗಿರೋರು, ಆಗಬೇಕಾಗಿರೋರು, ಲೈಕ್ ಮಾಡಿರೋರು, ಲೈಕ್ ಮಾಡಬೇಕಾಗಿರೋರು, ಶೇರ್ ಮಾಡಿರೋರು, ಶೇರ್ ಮಾಡಬೇಕಾಗಿರೋರು. ಇವತ್ತಿನ ನಮ್ಮ ಈ ಕಿಚನ್ ಕೋಡ್ ಕಾರ್ಯಕ್ರಮಕ್ಕೆ ಒಬ್ಬರು ಸ್ಪೆಷಲ್ ಆಗಿರೋ ಅತಿಥಿ ಬರ್ತಾ ಇದ್ದಾರೆ. ಅವರು ಅಡುಗೆ ಮಾಡೋದ್ರಲ್ಲಿ ಪಂಡ್ರ ಅಂತಲೇ ಹೇಳ್ಬೋದು. ಅವರೇ ನಮ್ಮ ಕದಂಬ ಕರ್ನಾಟಕ ಯೂಟ್ಯೂಬ್ ಚಾನಲ್ನ MD ಶ್ರೀಮತಿ ರೂಪಾ ಅಲಿಯಾಸ್ ನಮ್ಮಮ್ಮ. ಅವ್ರನ್ನ ಈಗ ಸ್ವಾಗತ ಮಾಡ್ಕೊಳ್ಳೋಂಥ ಸಮಯ. ನಮಸ್ಕಾರ ಮೇಡಮ್. ನಮಸ್ಕಾರ. ಹೇಗಿದ್ರೆ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಓಕೆ, ನಮ್ಮ ಕದಂಬ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮ್ಮ ನಮಸ್ಕಾರಗಳು. ಇವತ್ತಿನ ನಮ್ಮ ಈ ಕಿಚನ್ ಕೋಡ್ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ಏನು ತೋರಿಸ್ಕೊಡ್ಬೇಕಂತಿದ್ದೀರಾ? ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಒಂದು ಸ್ಪೆಷಲ್ ಅಡುಗೆನ ತೋರಿಸ್ಬೇಕು ಅಂತಿದ್ದೀನಿ. ಏನಂದರೆ ಇವತ್ತು ಫಿಶ್ ಫ್ರೈ ಹಾಗೆ ಫಿಶ್ ಸಾಂಬಾರ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಓಕೆ, ಇವಾಗ ರೆಸಿಪಿನ ಹೇಗೆ ಮಾಡೋದು ಅಂತ ಶುರು ಮಾಡೋಣ. ಮೀನು ಸಾಂಬಾರು ಮಾಡೋದಕ್ಕೆ ಮೊದಲು ಬೇಕಾಗಿರೋದು ಮೀನು. ಹಾಗಾಗಿ ಅಂಗಡಿಗೆ ಹೋಗ್ಬಿಟ್ಟು ಫ್ರೆಶ್ ಆಗಿರೋ ಮೀನನ್ನ ತೊಗೊಂಬರೋಣ ಅಂತ ಹೋದ್ವಿ. ಅಲ್ಲಿ ನೋಡಿದ್ರೆ ವೆರೈಟೀಸ್ ಆಫ್ ಫಿಶ್ಗಳಿತ್ತು. ನಾವು ತಿನ್ನೋದು 2-3 ಥರ ಮೀನು ಅಷ್ಟೇ. ನಾವು ತೊಗೊಂಡಿದ್ದು ಮತ್ತಿ ಹಾಗೆ ರಘು ಮೀನು. ಮೀನನ್ನು ಅಲ್ಲೇ ಕ್ಲೀನ್ ಮಾಡಿಕೊಡ್ತಾರೆ. ಬಟ್ ನಾನು ಮನೆಗೆ ಅದನ್ನು ತೊಗೊಂಬಂದು ಇನ್ನೊಂದು ಸಲ ರಾಗಿ ಹಿಟ್ಟನ್ನು ಯೂಸ್ ಮಾಡಿಕೊಂಡು ನೀಟಾಗಿ ವಾಶ್ ಮಾಡ್ಕೊತೀನಿ. ಮುಂಚೆನೇ ನೆನೆಸಿಟ್ಕೊಂಡಿರುವಂತಹ ಹುಣಸೆಹಣ್ಣು ಮತ್ತು ಉಪ್ಪನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ವಾಶ್ ಮಾಡ್ಕೊಂಡಿರುವಂತಹ ಮೀನನ್ನು ಅದರಲ್ಲಿ ನೆನೆಸಿ ಇಡಬೇಕಾಗತ್ತೆ. ಈ ಥರ ಮಾಡಿದಾಗ ಹುಣಸೆಹಣ್ಣಿನ ಹುಳಿ ಅಂಶ ಎಲ್ಲ ಏನಿರುತ್ತೆ ಅದೆಲ್ಲ ಮೀನುಗಳಿಗೆ ತುಂಬ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಮತ್ತು ಸಾಂಬಾರು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಮೀನು ಸಾಂಬಾರಿಗೆ ಏನಂದರೆ ಹುಳಿ, ಉಪ್ಪು, ಖಾರ ಇದೆಲ್ಲ ತುಂಬ ಇಂಪಾರ್ಟೆಂಟು. ಇದರಲ್ಲಿ ಯಾವುದೇ ಒಂದು ಕಮ್ಮಿ ಆಯಿತು ಅಂತ ಅಂದರೆ ಮೀನು ಅಷ್ಟು ರುಚಿ ಕೊಡೋದಿಲ್ಲ. ನೀವೇನು ನೋಡ್ತಾ ಇದ್ದೀರಲ್ವ, ಹುಣಸೆಹಣ್ಣು ಮತ್ತು ಉಪ್ಪಿನಲ್ಲಿ ಎಲ್ಲ ಮೀನುಗಳನ್ನು ಡಿಪ್ ಮಾಡಿ ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಅದನ್ನು ಹಾಗೇ ಇಟ್ಬಿಡ್ತೀನಿ. ಈಗ ಖಾರ ರುಬ್ಕೊಳ್ಳೋದಕ್ಕೆ ಯಾವ್ಯಾವ ಐಟಮ್ಸ್ ಬೇಕು ಅಂತ ನೋಡೋಣ ಬನ್ನಿ. ಕಾಯಿ ತುರಿ, ಈರುಳ್ಳಿ, ಟೊಮೆಟೊ, ಖಾರದ ಪುಡಿ, ಹಾಗೆ ಮನೇಲಿ ಮಾಡಿಟ್ಕೊಂಡಿರುವಂತಹ ಸಾಂಬಾರು ಪುಡಿ, ಅದು ಧನಿಯಾ ಪುಡಿ ಅಲ್ಲ, ಕಾಳುಮೆಣಸು, ಲವಂಗ, ಚಕ್ಕೆ ಹಾಗೆ ಬೆಳ್ಳುಳ್ಳಿ, ನೆನೆಸಿಟ್ಕೊಂಡಿರುವಂತಹ ಹುಣಸೆಹಣ್ಣು, ಅರಿಶಿನ, ಮೆಂತೆ, ಉಪ್ಪು, ಎಣ್ಣೆ, ಹಾಗೆ ಮೊದಲೇ ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯಿನ ನೆನೆಸಿಟ್ಕೊಂಡಿದ್ದೀನಿ. ಇದು ಯಾಕೆ ಅಂತ ನಾನು ಆಮೇಲೆ ಹೇಳ್ತೀನಿ. ಈಗ ನಾವು ಮಾಡಬೇಕಾಗಿರೋ ನೆಕ್ಸ್ಟ್ ಕೆಲಸ ಏನಂತ ಅಂದರೆ ಮಿಕ್ಸಿ ಜಾರ್ಗೆ ಎಲ್ಲ ಐಟಮ್ಸ್ನ ಹಾಕಿ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ನಾವು ಹುಣಸೆಹಣ್ಣನ್ನ ಬಳಸಿ ಯಾವುದೇ ಅಡುಗೆ ಮಾಡೋದಿದ್ರೂ ಮೊದಲು ಹುಣಸೆಹಣ್ಣನ್ನ ತೊಳ್ಕೊಂಡು ನೆನೆಸಿಟ್ಕೊಂಡ್ರೆ ಅದು ತುಂಬ ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ನೋಡಿ, ಈಗ ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು. ಸಾರಿಗೆ ಬೇಕಾಗಿರೋ ಖಾರ ರೆಡಿ ಇದೆ. ಇದರಲ್ಲಿ ಸ್ವಲ್ಪ ಖಾರನ ಎತ್ತಿಟ್ಕೊಂಡಿದ್ದೀನಿ, ಒಂದು ಬಟ್ಲಷ್ಟು. ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ ನಾನು ನಿಮಗೆ. ಈಗ ಒಂದು ಅಗಲ ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಒಗ್ಗರಣೆಗೆ ಅಂತ ಅಂದು ಈರುಳ್ಳಿ ಎಲ್ಲ ಏನು ಹಾಕೋದಕ್ಕೆ ಹೋಗಬಾರ್ದು ಮೀನು ಸಾಂಬಾರಿಗೆ. ಅದಕ್ಕೆ ಸ್ವಲ್ಪ ಮೆಂತೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ರುಬ್ಬಿಟ್ಕೊಂಡಿರೋಂತಹ ಖಾರನ ಆ ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಸಾರನ್ನು ಹೆಚ್ಚಿಸ್ಕೊಳ್ಳಿ. ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ನಾವು ಮೊದಲಿಗೆ ಡಿಪ್ ಮಾಡಿ ಇಟ್ಟಿದ್ದೀವಿ ಹುಣಸೆಹಣ್ಣು ಮತ್ತು ಉಪ್ಪು ಹಾಕಿ. ಇದು ಸ್ವಲ್ಪ ಕುದಿಲಿ. ಈಗ ಒಂದು ಮಿಕ್ಸಿ ಜಾರ್ಗೆ ನಾವು ಆಗಲೇ ನೆನೆಸಿಟ್ಕೊಂಡಿರುವಂತಹ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಬಟ್ಲಲ್ಲಿ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಇನ್ನೊಂದು ಸಲ ಗ್ರೈಂಡ್ ಮಾಡ್ಕೋಬೇಕು. ಇದು ಫ್ರೈ ಮಾಡ್ತೀವಲ್ಲ ಅದಕ್ಕೆ ರೆಡಿ ಮಾಡ್ಕೊಂಡಿರುವಂತಹ ಖಾರ ಇದು. ಇಲ್ಲಿ ಸಾಂಬಾರು ಕುದೀತಾ ಇದೆ. ಈ ಟೈಮಲ್ಲಿ ಉಪ್ಪು, ಹುಳಿ, ಖಾರ ಎಲ್ಲ ಸರಿ ಇದೆಯಾ ಅಂತ ಸ್ವಲ್ಪ ನೋಡ್ಕೊಳ್ಳಿ. ಇನ್ನೊಂದು 2 ನಿಮಿಷ ಇದು ಹೀಗೆ ಕುದೀಲಿ. ಇದಕ್ಕೊಂದು ಪ್ಲೇಟ್ ಮುಚ್ಚಿಬಿಡಿ. ಈ ಮೀನು ಸಾಂಬಾರು ಇದೆಯಲ್ಲ ತುಂಬ ಬೇಗನೆ ಆಗೋಗುತ್ತೆ. ಮೀನು ತೊಳೆಯೋದೊಂದು ಲೇಟ್ ಆಗುತ್ತೆ ಅಷ್ಟೇ. ನಾವು ಮುಂಚೆನೇ ಡಿಪ್ ಮಾಡಿಟ್ಟಿದ್ವಲ್ಲ ಹುಣಸೆಹಣ್ಣು ಮತ್ತು ಉಪ್ಪು ಹಾಕಿ, ಅದನ್ನು ಇವಾಗ ಕುದೀತಾ ಇರೋವಂತಹ ಸಾಂಬಾರಿಗೆ
ಒಂದೊಂದೇ ಆಗಿ ಹಾಕಬೇಕಾಗತ್ತೆ. ನಾವು ಮೀನು ಹಾಕಾದ್ಮೇಲೆ ಸಾಂಬಾರನ್ನ ಜಾಸ್ತಿ ಹೊತ್ತು ಕುದಿಸ್ಬಾರ್ದು, ಯಾಕಂದರೆ ಮೀನೆಲ್ಲ ತುಂಬ ಬೆಂದು ಹೋಗಿಬಿಡುತ್ತೆ. ಆಮೇಲೆ ಇದಕ್ಕೆ ಬಿಟ್ಕೊಂಡಿರುವಂತಹ ಹುಣಸೆಹಣ್ಣು ಮತ್ತು ಉಪ್ಪಿನ ಅಂಶ ಇರುತ್ತಲ್ಲ ಅದನ್ನು ಕೂಡ ಆ್ಯಡ್ ಮಾಡಿ ಟೇಸ್ಟ್ ನೋಡಿ ನಾವು ಒಂದೇ ಒಂದು ನಿಮಿಷ ಇದು ಬಿಸಿನಲ್ಲಿ ಹಾಗೆ ಇಟ್ಬಿಟ್ಟು ನಂತರ ಆಫ್ ಮಾಡಿಬಿಡ್ಬೇಕು. ಸಾಂಬಾರೀಗ ರೆಡಿಯಾಗಿದೆ. ಈಗ ಫ್ರೈ ಮಾಡೋದಕ್ಕೆ ಏನೇನೆಲ್ಲ ಬೇಕು ಅಂತ ನೋಡೋಣ ಬನ್ನಿ. ಮೊದಲು ಒಂದು ಪ್ಲೇಟ್ಗೆ ಕಾರ್ನ್ಫ್ಲೋರು, ಹಾಗೆ 1-2 ಸ್ಪೂನಷ್ಟು ಕಡಲೆ ಹಿಟ್ಟು, ನಿಂಬೆಹಣ್ಣಿನ ರಸ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ರುಬ್ಕೊಂಡಿದ್ವಲ್ಲ ಅದು ಖಾರದ ಮಿಶ್ರಣ, ಉಪ್ಪು ಮತ್ತು ಹುಣಸೆಹಣ್ಣಿನ ರಸ. ನಾನು ಮೊದಲೇ ಹೇಳ್ದಾಗೆ ಮೀನಿಗೆ ಸ್ವಲ್ಪ ಹುಳಿ ಮತ್ತು ಖಾರ ಜಾಸ್ತಿ ಆಗಿರಬೇಕು, ಆವಾಗೇ ಇದು ಟೇಸ್ಟ್ ಕೊಡೋದು. ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ನೀಟಾಗಿ ಕಲಸಿ ಒಂದೊಂದೇ ಮೀನನ್ನ ಈ ಥರ ಡಿಪ್ ಮಾಡಿ ಮ್ಯಾರಿನೇಟ್ ಮಾಡಬೇಕಾಗತ್ತೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಫ್ರೈ ಮಾಡ್ತಾರೆ. ತವಾ ಫ್ರೈ ಅಂತೆ, ಡೀಪ್ ಫ್ರೈ ಅಂತೆ, ಅದಕ್ಕೆ ಹಾಕೋ ಮಸಾಲೆನೂ ಕೂಡ ಚೇಂಜಸ್ ಇರುತ್ತೆ. ಆದರೆ ನಾನು ಮಾಡೋದು ಇದೇ ರೀತಿ. ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಪದೇ ಪದೇ ನೀವು ಇದನ್ನೇ ಮಾಡ್ಕೊಂಡು ತಿಂತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ನಾನೀಗ ಮಾಡ್ತಾ ಇರೋದು ಫಿಶ್ ರವಾ ಫ್ರೈ ಮಾಡ್ತಾಯಿದ್ದೀನಿ. ನಾನು ಇದೇ ಥರ ಎಲ್ಲವನ್ನು ಡಿಪ್ ಮಾಡಿ ಫ್ರೀಝರ್ನಲ್ಲಿ ಒಂದು 10 ನಿಮಿಷ ಇಟ್ಬಿಡ್ತೀನಿ. ಅದು ಖಾರ ಎಲ್ಲ ತುಂಬ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಮೀನಿಗೆ ಚೆನ್ನಾಗೇ ಈ ಖಾರ ಎಲ್ಲ ಹಿಡ್ಕೊಳ್ಳುತ್ತೆ, ಎಲ್ಲೂ ಕೂಡ ಇದು ಬಿಡೋದಿಲ್ಲ. ನೋಡಿ ಎಲ್ಲನ ಈ ಥರ ರೆಡಿ ಮಾಡಿ ಇಟ್ಕೊಂಡು ಫ್ರೀಝರ್ನಲ್ಲಿ ಇಡಬೇಕಾಗತ್ತೆ. ಈಗ ಫ್ರೀಝರಿಂದ ತೆಗ್ದಿದ್ದೀನಿ. ಈಗ ಇದಕ್ಕೆ ಚಿರೋಟಿ ರವೆ 1-2 ಸ್ಪೂನು, 2-3 ಸ್ಪೂನು, ನಿಮಗೆ ಎಷ್ಟು ಮೀನು ಫ್ರೈ ಮಾಡ್ಕೊಳ್ತೀರೋ ಅಷ್ಟ್ರ ಮೇಲೆ ಡಿಪೆಂಡು. ಹಾಗೆ ಉಪ್ಪಿಟ್ಟು ರವೆ, ದಪ್ಪ ರವೆ ಬರುತ್ತಲ್ಲ ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಯಾವ ರವೆ ಬೇಕಾದರೂ ಉಪಯೋಗಿಸ್ಕೊಂಡು ಫಿಶ್ ಫ್ರೈನ ಮಾಡ್ಕೋಬೋದು. ಈ ರೀತಿ ದಪ್ಪ ರವೆ ಮತ್ತು ಸಣ್ಣ ರವೆ ಉಪಯೋಗಿಸಿ ಮಾಡ್ಕೊಳ್ಳೋದ್ರಿಂದ ಫ್ರೈ ಆದಮೇಲೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಕಾದಿರುವಂತಹ ಹಂಚಿಗೆ ಎಣ್ಣೆ ಎಲ್ಲ ಸ್ಪ್ರೆಡ್ ಮಾಡಿ ಒಂದೊಂದೇ ಮೀನನ್ನ ಈ ಥರ ರವೆನಲ್ಲಿ ಉರುಳಿಸ್ಬಿಟ್ಟು ಹಂಚಿನ ಮೇಲೆ ಇಡಬೇಕಾಗತ್ತೆ. ನಾವು ಮೀನು ಬೇಯಿಸ್ಬೇಕಾಗಿರೋ ಮುಂಚೆ ಮಾಡಬೇಕಾಗಿರೋ ಮೊದಲನೇ ಕೆಲಸ ಏನು ಅಂತ ಅಂದರೆ ಉರಿನ ಸ್ವಲ್ಪ ಕಮ್ಮಿ ಉರಿನಲ್ಲಿಟ್ಟು ಮೀನನ್ನ ಬೇಯಿಸ್ಬೇಕಾಗತ್ತೆ. ಇಲ್ಲ ಅಂದರೆ ಮೇಲೆಲ್ಲ ಸೀದಿರೋ ಥರ ಆಗಿಬಿಟ್ಟು ಒಳಗಡೆ ಬೆಂದೇ ಇರೋದಿಲ್ಲ, ಆ ಥರ ಆಗುತ್ತೆ. ಸೊ ಹಾಗಾಗಿ ಮೀನು ಫ್ರೈ ಮಾಡೋವಾಗ ಯಾವಾಗಲೂ ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ. ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಮೀನುಗಳನ್ನು ಬೇಯಿಸ್ಕೋಬೇಕಾಗತ್ತೆ. ಈಗಿದು ಒಂದು ಸೈಡ್ ಬೆಂದಿದೆ. ಈಗ ನಾವು ಇದನ್ನು ಮತ್ತೊಂದು ಕಡೆ ತಿರುವು ಹಾಕೋಣ. ಸಾಂಬಾರೇನೋ ತುಂಬ ಬೇಗ ಆಗೋಗುತ್ತೆ, ಆದರೆ ಈ ಫಿಶ್ ಫ್ರೈ ಇದೆಯಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಯಾಕಂದರೆ ಇದು ಲೋ ಫ್ಲೇಮಲ್ಲೇ ಬೇಯಬೇಕಾಗಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳೋದಕ್ಕೆ. ಈ ಥರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಮೇಲೆಲ್ಲ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಸೈಡ್ ಭಾಗಗಳು ಕೂಡ ನೀಟಾಗಿ ಬೇಯಿಸ್ಕೋಬೇಕು, ಇಲ್ಲಾಂದರೆ ಆ ಸೈಡೆಲ್ಲ ಹಾಗೆ ಹಸಿ ಹಸಿ ಥರ ಇರುತ್ತೆ ತಿನ್ನೋವಾಗ. ನಾವೆಷ್ಟು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ತೀವೋ ಅಷ್ಟು ಕ್ರಿಸ್ಪಿಯಾಗಿ ಈ ಮೀನು ಫ್ರೈ ಬರುತ್ತೆ. ಇದೀಗ ಆಗಿದೆ, ನೀವೇ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿದ್ದು ಫ್ರೈ ಆಗಿದೆ ಅಂತ. ನೀವು ಕೂಡ ಖಂಡಿತವಾಗಿಯೂ ಇದನ್ನು ಮನೆಯಲ್ಲಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸಾಂಬಾರ್ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಈ ಮೀನು ಸಾಂಬಾರನ್ನ ಇನ್ನೊಂದು ಸೀಕ್ರೆಟ್ ಏನಂತ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಆದರೂ ಹೇಳ್ತಾ ಇದ್ದೀನಿ. ನಾವೇನಾದರೂ ಮಧ್ಯಾಹ್ನ ಸಾಂಬಾರಿಗೆ ಒಂದು 2 ಅವರ್ 3 ಅವರ್ ಮುಂಚೆನೇ ಮಾಡಿಟ್ರೆ ಆ ಮೀನಿಗೆ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಂಡು ಸಾಂಬಾರು ತುಂಬ ಟೇಸ್ಟ್ ಕೊಡುತ್ತೆ. ಇಲ್ಲಾಂದರೆ ನಾವು ಆಗಲೇ ಸಾಂಬಾರು ಮಾಡಿಬಿಟ್ಟು ಆಗಲೇ ತಿಂದರೆ ಮೀನಿಗೆ ಉಪ್ಪು ಖಾರ ಹುಳಿ ಎಲ್ಲ ಏನೂ ಹತ್ತಿರೋದೇ ಇಲ್ಲ. ಆದ್ದರಿಂದ ನಾವು ಒಂದು 2 ಅವರ್ ಮುಂಚೆ ಮಾಡಿ ಅದನ್ನು ಹಾಗೆ ಇಟ್ಟು ಆಮೇಲೆ ಊಟ ಮಾಡೋದ್ರಿಂದ ಮೀನು ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ? ನೋಡೋದಲ್ಲ ವೀಕ್ಷಕರೇ, ಫಿಶ್ ಫ್ರೈ ಮತ್ತು ಫಿಶ್ ಸಾಂಬಾರ್ ರೆಸಿಪಿನ ಹೆಂಗೆ ಮಾಡೋದು ಅಂತ.
ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದ್ರೆ ಮನೆಯಲ್ಲಿ ಟ್ರೈ ಮಾಡಿ, ಹಾಗೆ ಹೇಗಿತ್ತು ಅಂತ ಅಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನಮ್ಮ ಕದಂಬ ಕರ್ನಾಟಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಎಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಮತ್ತೊಂದು ವಿಡಿಯೋನಲ್ಲಿ ಸಿಗೋಣ.